ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಸರಿಗಮಪ ಶುರುವಾಗೋದಕ್ಕೆ ಮತ್ತೆ ಸಜ್ಜಾಗಿರುವಂಥದ್ದು. ಆದರೆ ಈ ಬಾರಿ ವಿಶೇಷ ಏನಪ್ಪ ಅಂತಂದರೆ ಮಹಾಗುರುಗಳು ಇಲ್ಲ ಅನ್ನುವಂಥ ವಿಚಾರ ಸ್ನೇಹಿತರೆ. ಯಾಕಂತಂದರೆ ಈ ಹಿಂದೆ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು. ಜೈನ ಸಮುದಾಯ ಆಗಿರ್ಬೋದು, ಪೇಜಾವರ ಶ್ರೀಗಳಾಗಿರ್ಬೋದು, ಯಶ್ ಹಾಗೆ ರಿಷಬ್ ಶೆಟ್ಟಿ ಬಗ್ಗೆ ನೀಡಿರುವಂಥ ಹೇಳಿಕೆಗಳಿಗೆ ಸಾಕಷ್ಟು ಒಂದು ಟೀಕೆಗೆ ಗುರಿಯಾಗಿದ್ರು. ಇವರು ಕಂಪ್ಲೀಟ್ ಆಗಿ ಜಿ ಕನ್ನಡ ಸರಿಗಮಪದಿಂದ ಇವರು ಬಾಯ್ಕಾಟ್ ಆಗಬೇಕು ಅನ್ನುವಂಥ ಚರ್ಚೆ ಕೂಡ ಜೋರಾಗಿ ನಡೆದಿತ್ತು ಸ್ನೇಹಿತರೆ. ಭಗವದ್ಗೀತೆ ಆಗಿರ್ಬೋದು, ಚಿಂತನಾ ಗಂಗಾ ಪುಸ್ತಕವನ್ನು ಓದಬೇಕು ಅನ್ನೋದಾಗಿರ್ಬೋದು, ಜೈನರ ಫಿಲಾಸಫಿಯಲ್ಲಿ 24 ಜನ್ಮಗಳಿವೆ ಅಂತಾರೆ, ಅವೆಲ್ಲ ಕೂಡ ಬುಲ್ಶಿಟ್ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದು ಜೈನ ಸಮುದಾಯದ ಜನತೆಯ ಕೆಂಗಣ್ಣಿಗೆ ಕೂಡ ಗುರಿಯಾಗಿತ್ತು. ಇನ್ನು ಪೇಜಾವರ ಶ್ರೀಗಳ ಬಗ್ಗೆ ಕೂಡ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಸವಿತಾ ಸಮಾಜಕ್ಕೆ ಅವಮಾನವನ್ನ ಮಾಡಿದ್ರು. ಯಶ್ಗೆ ಕೂಡ ಟಾಂಗ್ ಅನ್ನ ಕೊಟ್ಟಿದ್ರು, ರಿಷಬ್ ಶೆಟ್ಟಿಗೂ ಕೂಡ ಟಾಂಗ್ ಕೊಟ್ಟಿದ್ರು. ಈ ಮೂಲಕ ಸಿಕ್ಕಾಪಟ್ಟೆ ಚರ್ಚೆಗೆ ಒಳಗಾಗಿದ್ರು ಹಂಸಲೇಖ ಅವರು. ಸರಿಗಮಪ ಶೋನಲ್ಲಿ ಹಂಸಲೇಖ ಇದ್ರೆ ನಾವು ಸರಿಗಮಪ ಶೋವನ್ನೇ ನೋಡೋದಿಲ್ಲ ಅಂತ ಜನರು ಸಿಕ್ಕಾಪಟ್ಟೆ ಬುಗಿಲೆದ್ರು. ಈಗ ಜಿ ಕನ್ನಡ ವಾಹಿನಿ ಹೊಸ ಪ್ರೋಮೋ ಒಂದನ್ನು ರಿಲೀಸ್ ಮಾಡಿದೆ. ಈ ಪ್ರೋಮೋದಲ್ಲಿ ಜಡ್ಜ್ಗಳು ಯಾರು ಅನ್ನೋದನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸ್ಪರ್ಧಿಗಳ ಆಯ್ಕೆಯನ್ನು ಕೂಡ ವೀಕ್ಷಕರಿಗೆ ಬಿಟ್ಟಿದ್ದಾರೆ. ಹಾಗಾದರೆ ಈ ಒಂದು ಸರಿಗಮಪದಲ್ಲಿ ಏನೆಲ್ಲ ವಿಶೇಷತೆ ಇದೆ, ಹೇಗೆ ನಾವು ಸ್ಪರ್ಧಿಗಳನ್ನು ಆಯ್ಕೆ ಮಾಡೋದು, ಇವೆಲ್ಲದ್ರ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಜಿ ಕನ್ನಡ ಬಿಟ್ಟಿರುವಂಥ ಹೊಸ ಪ್ರೋಮೋ ಒಂದನ್ನು ನೋಡಿದ್ರೆ ಬೀಚ್ ಪಕ್ಕ ಅರ್ಜುನ್ ಜನ್ಯ, ವಿಜಯ್ ಪ್ರಕಾಶ್ ನಿಂತಿರ್ತಾರೆ. ನಾವೆಲ್ಲ ಸಿಕ್ಕಿ ಎಷ್ಟು ದಿನ ಆಯಿತು ಅನ್ನುವಾಗಲೇ ರಾಜೇಶ್ ಕೃಷ್ಣನ್ ಆಗಮನ ಆಗುತ್ತೆ. ಇಷ್ಟು ಸೀಸನಲ್ಲಿ ರಾಜೇಶ್ ಕೃಷ್ಣನ್ ತುಂಬ ಸೀಸನಲ್ಲಿ ಅವ್ರು ಇರಲಿಲ್ಲ. ಈ ಮೊದಲು ಸರಿಗಮಪ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್, ಅರ್ಜುನ್ ಜನ್ಯ ಹಾಗೆ ವಿಜಯ್ ಪ್ರಕಾಶ್ ಅವರು ಜಡ್ಜ್ ಆಗಿದ್ರು. ಕಲರ್ಸ್ ಕನ್ನಡದಲ್ಲಿ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮ ಆರಂಭ ಆದ ಬಳಿಕ ರಾಜೇಶ್ ಅವರು ಅಲ್ಲಿಗೆ ತೆರಳ್ತಾರೆ, ಜಿ ಕನ್ನಡದಿಂದ ದೂರ ಉಳಿತಾರೆ. ಈ ಕಾರಣಕ್ಕೆ ಅವರು ಈ ಕಾರ್ಯಕ್ರಮದಿಂದ ದೂರ ಆಗಬೇಕಾಗುತ್ತೆ. ಆಗ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ. ಈಗ ಬೇಸರ ದೂರ ಆಗುವಂಥ ಸಮಯ ಬಂದಿದೆ. ರಾಜೇಶ್ ಕೃಷ್ಣನ್ ಅವರು ಮರಳಿ ಜಿ ಕನ್ನಡ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಜಿ ಕನ್ನಡ ವಾಹಿನಿ ಹೊಸ ಪ್ರೋಮೋ ಒಂದನ್ನು ರಿಲೀಸ್ ಮಾಡಿದೆ. ಈ ಒಂದು ಪ್ರೋಮೋದಲ್ಲಿ ಬೀಚ್ ಪಕ್ಕ ಅರ್ಜುನ್ ಜನ್ಯ, ವಿಜಯ್ ಪ್ರಕಾಶ್ ನಿಂತಿರ್ತಾರೆ. ನಾವೆಲ್ಲ ಸಿಕ್ಕಿ ಎಷ್ಟು ದಿನ ಆಗೋಯ್ತಲ್ಲ ಅಂತ ಕೇಳ್ತಾರೆ. ಆಗ ಹೇಳುವಾಗಲೇ ರಾಜೇಶ್ ಕೃಷ್ಣನ್ ಎಂಟ್ರಿ ಆಗುತ್ತೆ. ಮೂವರು ಸೇರಿ ಹೊಸದಾಗಿ ಏನಾದರೂ ಅಡ್ವೆಂಚರ್ ಆ್ಯಕ್ಟಿವಿಟಿ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ ಸ್ನೇಹಿತರೆ. ಮೊದಲು ಮೂವರು ಸೇರಿ ಸ್ಕೈ ಡೈವಿಂಗ್ ಮಾಡ್ತಾರೆ, ಆದರೆ ಥ್ರಿಲ್ಲೇ ಬರೋದಿಲ್ಲ ಅಂತ ಹೇಳ್ತಾರೆ. ನಂತರ ಮರಳುಗಾಡಲ್ಲಿ ತೂಫಾನ್ ಬರುವಾಗ ಇವರು ಕಾರ್ ಡ್ರೈವ್ ಮಾಡಿಕೊಂಡು ಹೋಗ್ತಾರೆ, ಅಲ್ಲೂ ಕೂಡ ಅವರಿಗೆ ಮಜಾ ಸಿಗೋದಿಲ್ಲ. ಆ ಬಳಿಕ ಹಿಮಾಲಯಕ್ಕೆ ಟ್ರೆಕ್ ಹೋಗ್ತಾರೆ. ಏನೇ ಆದರೂ ಕೂಡ ಥ್ರಿಲ್ ಮಾತ್ರ ಅವರಿಗೆ ಸಿಗೋದಿಲ್ಲ. ಆಕಾಶದಿಂದ ಭೂಮಿ ತನಕ ಓಡಾಡಿದ್ವಿ, ಥ್ರಿಲ್ ಮಾತ್ರ ಸಿಕ್ಕಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಸರಿಗಮಪ ಅನ್ನುವಂಥದ್ದು ಕಾಣುತ್ತೆ. ಥ್ರಿಲ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಯಿತು ಅಂತ ಹೇಳಿ ಸರಿಗಮಪ ಶೀಘ್ರದಲ್ಲೇ ಬರಲಿದೆ ಅನ್ನುವಂಥದ್ದಾಗಿ ಹೇಳ್ತಾರೆ. ನೀವಿಷ್ಟು ದಿನ ಕಾತರ ಕುತೂಹಲದಿಂದ ಕಾಯ್ತಿದ್ದಂಥ ಸಂಗೀತ ಸಾಮ್ರಾಜ್ಯದ ವೈಭವ ಹೊಸ ಥ್ರಿಲ್ನೊಂದಿಗೆ ಮತ್ತೆ ಬರ್ತಿದೆ ನಿಮ್ಮ ಮುಂದೆ. ಸರಿಗಮಪ ಅತಿ ಶೀಘ್ರದಲ್ಲಿ ಅನ್ನುವಂಥ ಒಂದು ಕ್ಯಾಪ್ಷನ್ ಸಿಗುತ್ತೆ. ರಾಜೇಶ್ ಕೃಷ್ಣನ್ ಬಂದಿದ್ದು ಅನೇಕರಿಗೆ ಖುಷಿ ನೀಡಿದೆ. ರಾಜೇಶ್ ಕೃಷ್ಣನ್ ಬಂದಿದ್ದಾರೆ, ಈ ಸಲ ಸರಿಗಮಪ ಶೋ ತುಂಬ ಚೆನ್ನಾಗಿರುತ್ತೆ ಅಂತ. ಇನ್ನೊಂದಷ್ಟು ಜನರಿಗೆ ಖುಷಿ ಸಿಕ್ಕಿರುವಂಥದ್ದು ಮಹಾಗುರುಗಳು ಈ ಬಾರಿ ಇಲ್ಲ ಅನ್ನುವಂಥದ್ದು ಸ್ನೇಹಿತರೆ. ಮಹಾಗುರುಗಳನ್ನು ಹಾಗಾದರೆ ಜಿ ಕನ್ನಡ ಬಾಯ್ಕಾಟ್ ಮಾಡ್ತಾ ಅವರನ್ನು ಮತ್ತೆ ಕರ್ಕೊಂಬಂದರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ದೂರ ಇಟ್ರ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಸ್ನೇಹಿತರೆ. ಈಗಾಗಲೇ 20 ಸರಣಿಗಳನ್ನು ಸರಿಗಮಪ ಪೂರೈಸಿದೆ. ಇದೀಗ 21ನೇ ಸೀಸನ್ ಶುರುವಾಗುವ ಹಂತದಲ್ಲಿ ಕಳೆದ ಬಾರಿ ಹೊಸತನಕ್ಕೆ ಕೈ ಹಾಕಲಾಗಿತ್ತು. 20ನೇ ಸೀಸನನ್ನು ವಿಶೇಷವಾಗಿ ಹೊರತರಬೇಕು ಅಂತ ತಂಡ ನಿರ್ಧಾರ ಮಾಡಿತ್ತು. ವಿದೇಶಗಳ ಪ್ರತಿಭೆಯನ್ನು ಕೂಡ ಗುರುತಿಸುವಂಥ ಸಾಹಸಕ್ಕೆ ಕೈ ಹಾಕಿತ್ತು ಸ್ನೇಹಿತರೆ. ಈ ಹಿಂದೆ ಕೇವಲ ಕರ್ನಾಟಕದಲ್ಲಿ ಆಡಿಷನನ್ನು ನಡೆದಿತ್ತು. ಕಳೆದ ಬಾರಿ ಆಡಿಷನ್ ನಡೆಸಿರುವಂಥ ಸಂದರ್ಭದಲ್ಲಿ ವಿದೇಶಗಳಿಂದ ಕೂಡ ಆಯ್ಕೆ ಮಾಡುವಂಥ, ಅಂದರೆ ಕರ್ನಾಟಕದ ಹೊರ ರಾಜ್ಯಗಳ ಪ್ರತಿಭೆಗಳು ಕೂಡ ಪಾಲ್ಗೊಂಡಿದ್ರು. ಹಲವರಿಗೆ ಈ ಕಾರ್ಯಕ್ರಮದಲ್ಲಿ ಹಾಡುವಂಥ ಅವಕಾಶವನ್ನು ಕೂಡ ಮಾಡಿತ್ತು ಸ್ನೇಹಿತರೆ. ಇದೀಗ
ಮತ್ತೊಂದು ಸೀಸನ್ ಬರ್ತಾ ಇದೆ. ಅದರ ಪ್ರೋಮೋಗಳು ಸಾಕಷ್ಟು ಒಂದು ಉತ್ಸಾಹ ಬರ್ತಾ ಇರುವಂಥದ್ದು. ಆದರೆ ಈ ಬಾರಿ ಸ್ಪರ್ಧಿಗಳ ಆಯ್ಕೆ ನಮ್ಮ ಕೈಯಲ್ಲಿದೆ, ಅಂದರೆ ವೀಕ್ಷಕರ ಕೈಯಲ್ಲಿದೆ. ಸೊ ಅರ್ಜುನ್ ಜನ್ಯ, ರಾಜೇಶ್ ಕೃಷ್ಣನ್ ಹಾಗೆ ವಿಜಯ್ ಪ್ರಕಾಶ್ ತೀರ್ಪುಗಾರರಾಗಿರ್ತಾರೆ. ಸೊ ವೀಕ್ಷಕರ ಆಯ್ಕೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಅವ್ರದ್ದೇ ಆದಂಥ ಒಂದು ಸ್ಟೈಲ್ನಲ್ಲಿ ವಿವರವಾಗಿ ಹೇಳಿದ್ದಾರೆ. ಸೊ ಇದಕ್ಕಾಗಿ ವೀಕ್ಷಕರು ಏನು ಮಾಡಬೇಕು ಅಂತಂದರೆ, ಜಿ ಕನ್ನಡ ಸರಿಗಮಪ ಇನ್ಸ್ಟಾಗ್ರಾಮ್ ಖಾತೆಗೆ ಹೋಗಬೇಕು. ಅಲ್ಲಿ ಕೆಲವು ಸ್ಪರ್ಧಿಗಳು ಇದ್ದಾರೆ. ಸೊ ಮೆಗಾ ಆಡಿಷನ್ ಸ್ಪರ್ಧೆಗಳನ್ನು ಲೈಕ್ ಮಾಡೋ ಮೂಲಕ ಸೆಲೆಕ್ಟ್ ಮಾಡ್ಬೋದು. ಅದರಲ್ಲಿ ಯಾರ ಹಾಡು ಇಷ್ಟವೋ ಅವರ ಮೇಲೆ ನಾವು ಲೈಕ್ ಮಾಡಬೇಕಾಗತ್ತೆ. ಹೆಚ್ಚು ಮತ ಗಳಿಸಿದವರು ಫೈನಲ್ ಆಗಿ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗ್ತಾರೆ. ಅದೇ ಇನ್ನೊಂದೆಡೆ ಜನಸಾಮಾನ್ಯರು ನಮ್ಮದೇ ಕರ್ನಾಟಕದ ಹಳ್ಳಿ ಮೂಲೆಗಳಲ್ಲಿ ಯಾವುದೇ ಅವಕಾಶಗಳು ಸಿಗದೆ ವಂಚಿತರಾಗಿರುವಂಥ ಹಲವು ಪ್ರತಿಭೆಗಳಿದ್ದು ಅವುಗಳನ್ನು ಗುರುತಿಸಬೇಕು ಅಂತ ಹೇಳ್ತಿದ್ದಾರೆ. ವಿದೇಶಿಗರಿಗೆ ಅವಕಾಶಗಳು ಹಲವಾರು ಇರುತ್ತೆ, ಆದರೆ ನಮ್ಮ ನೆಲದ ಮಕ್ಕಳನ್ನು ಗುರುತಿಸಿ. ವಿದೇಶಿಗರು ಬೇರೆ ಭಾಷೆಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಷ್ಟೋ ಜನ ಸರಿಗಮಪ ಕಾರ್ಯಕ್ರಮದಿಂದ ಬದುಕನ್ನು ಕಟ್ಕೊಂಡಿದ್ದಾರೆ. ಈ ವೇದಿಕೆಯ ಮೂಲಕ ಫೇಮಸ್ ಆಗಿದ್ದಾರೆ. ಸೊ ಸಿನಿಮಾ ರಂಗದಲ್ಲಿ ಉನ್ನತ ಸ್ಥಾನಕ್ಕೇರಿದ್ದಾರೆ, ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದಾರೆ. ಇನ್ನೂ ಹೆಚ್ಚಿನ ಕನ್ನಡಿಗರಿಗೆ ಈ ಅವಕಾಶ ಸಿಕ್ಕರೆ ಒಳ್ಳೆಯದು ಅನ್ನೋದು ಅವರ ಒಂದು ಅಭಿಪ್ರಾಯ. ಇನ್ನೂ ಕೆಲವರು ಕನ್ನಡಿಗರ ಮನಗೆದ್ದ ಸಂಗೀತ ಕಾರ್ಯಕ್ರಮ ಶೀಘ್ರದಲ್ಲೇ ವಿದೇಶಕ್ಕೆ ಹಾರಿ ಅಲ್ಲಿನ ಅದ್ಭುತ ಸಂಗೀತ ಪ್ರತಿಭೆಗಳನ್ನು ಆರಿಸಿ ಜಗತ್ತಿಗೆ ಪರಿಚಯಿಸಲಿದೆ ಅಂತ ಒಂದು ವಿಶ್ ಕೂಡ ಮಾಡಿದ್ದಾರೆ. ಆದರೆ ಸಾಕಷ್ಟು ಜನ ಹೇಳೋ ಪ್ರಕಾರ ವಿದೇಶಿಗರಿಗೆ ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು, ವಿದೇಶಿಗರಿಗೆ ಇಂಟ್ರೆಸ್ಟ್ ಇದ್ದರೆ ಕರ್ನಾಟಕಕ್ಕೆ ಬರ್ತಾರೆ, ಕರ್ನಾಟಕದಲ್ಲಿ ನೆಲೆಸ್ತಾರೆ, ನಾವಾಗಿ ಏನಕ್ಕೆ ಅವರಿಗೆ ಚಾನ್ಸ್ ಕೊಡಬೇಕು ಅನ್ನುವಂಥದ್ದು. ಸೊ ಈಗ ಚರ್ಚೆಯಾಗ್ತಿರುವಂತಹ ವಿಚಾರ, ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳು ಇರ್ತಾರೆ ಅನ್ನುವಂಥದ್ದು. ಇನ್ನೊಂದು, ಈ ಬಾರಿ ಮೂವರು ಜಡ್ಜಸ್ ಇರ್ತಾರೆ. ಸೊ ವಿಜಯ್ ಪ್ರಕಾಶ್ ಆಗಿರ್ಬೋದು, ಅರ್ಜುನ್ ಜನ್ಯ ಆಗಿರ್ಬೋದು, ಸೊ ರಾಜೇಶ್ ಕೃಷ್ಣನ್. ಸೊ ಆ ಮೂವರನ್ನ ಹೊರತುಪಡಿಸಿ ಮಹಾಗುರುಗಳು ಇರ್ತಾರಾ, ನೆಕ್ಸ್ಟ್ ಪ್ರೋಮೋದಲ್ಲಿ ಕಾಣಿಸ್ಕೊಳ್ತಾರ. ಸೊ ಮಹಾಗುರುಗಳಿದ್ರೆ ಸರಿಗಮಪ ಯಾವ ರೀತಿಯಾಗಿರುತ್ತೆ. ಸೊ ಅವರಿಷ್ಟು ಟೀಕೆಗಳನ್ನು ಮಾಡಿದ್ದಾರೆ ಅಂತಂದರೆ ಸರಿಗಮಪ ಅವರಿಂದ ದೂರ ಉಳಿದಿದ್ಯಾ, ಜಿ ಕನ್ನಡ ಅವರನ್ನು ಹೊರಗೆ ಹಾಕಿದ್ಯಾ, ಇವೆಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು? ಮಹಾಗುರುಗಳು ಈ ಬಾರಿ ಇರಬೇಕಾ, ಹಂಸಲೇಖ ಅವರು ಈ ಬಾರಿ ಶೋನಲ್ಲಿ ಇರಬೇಕಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.